ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ ನಿಮ್ಮೆಲ್ಲರಿಗೆ ನಾನು ಯೇಸು ನಾಮದಲ್ಲಿ ಹ್ಯಾಪಿ ಕ್ರಿಸ್ಮಸ್ ತಿಳಿಸ್ತೇನೆ. ಈ ಒಂದು ಕಾಲದಲ್ಲಿ, ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕ್ರಿಸ್ಮಸ್ ಈ ಒಂದು ಹಬ್ಬದ ಸಡಗರ ಸಂಭ್ರಮದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನ ರೂಪದಲ್ಲಿ ಆತನು ಜಗತ್ತಿಗೆ ಪ್ರತ್ಯಕ್ಷನಾಗಿರ್ತಕ್ಕಂಥ ಈತನು ಸ್ವರ್ಗಾಧಿಪತಿ, ಇಡೀ ಸಮಸ್ತ ಲೋಕದ ನಿರ್ಮಾಣಿಕನು, ಸರ್ವಶಕ್ತನಾಗಿರತಕ್ಕಂಥ ದೇವರು, ರಾಜಾದಿರಾಜನು, ಪರಲೋಕದ ಅರಸನು, ಇಡೀ ಭೂಮಂಡಲ ನಿರ್ಮಾಣಿಕನಾಗಿರುವಂಥ ದೇವರು ಈ ಭೂಮಿಯ ಮೇಲೆ ಆತನು ಜನನ ಕೊಟ್ಟಿರುವಾಗ, ಇವತ್ತಿನ ದಿವಸ ಆತನು ಈ ಲೋಕದಲ್ಲಿ ಮಗುವಾಗಿ ಹುಟ್ಟಿರುವಾಗ, ಆತನೊಬ್ಬ ಸಣ್ಣ ಮಗನಿದ್ದಾನೋ, ಆತನು ಹುಟ್ಟಿ ಬಂದಾಗ ಇವಾಗಲೇ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದಾನೋ, ಇದನ್ನು ನಾವು ಬಹಳ ಸರಿಯಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಯೇಸು ಯಾರು? ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಲೋಕದಲ್ಲಿಯೂ ಹೆಸರುಗೊಂಡಿರ್ತಕ್ಕಂಥ ಕರ್ತನು ಆತನು ಇವತ್ತು ದಿವಸ ಈ ಲೋಕದಲ್ಲಿ ಯಾರು? ಈ ಯೇಸುವಿನ ಬಗ್ಗೆ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಈ ವಾಕ್ಯ ಭಾಗ, ಯೇಸು ಯಾರು? ಮನುಷ್ಯನ ರೂಪದಲ್ಲಿ ಆತನ ಈ ಲೋಕದಲ್ಲಿ ಜನ್ಮ ನೀಡಿದಾಗ ನಾವು ಆತನಿಗೆ ನಮ್ಮ ಹಾಗೆ ಎಂಬುದನ್ನು ನಾವು ತಿಳ್ಕೊಂಡಿದ್ದೇವೆ. ಈ ಲೋಕ, ಯೇಸು ಯಾರು ಅಂದರೆ ಈ ಲೋಕದಲ್ಲಿರ್ತಕ್ಕಂಥ ದೇವರುಗಳಿದ್ದ ಹಾಗೆ ಈತನು ಸಹ ಒಬ್ಬನು ಗೊತ್ತಾ ಅವರ ಹಾಗೆ ಎಂಬುದಾಗಿ ಲೋಕ ತಿಳ್ಕೊಂಡಿದೆ. ಹಾಗಾದರೆ ನಾವು ಏನು ತಿಳ್ಕೊಂಡಿದ್ದೇವೆ? ನಾವು ಆತನ ಸಾಕ್ಷಿಗಳಾಗಿದ್ದೇವೆ. ಕ್ರೈಸ್ತರಾದ ನಾವುಗಳು ಯೇಸುವಿನ ಸಾಕ್ಷಿಗಳು. ಆತನು ಯಾರು ಎಂಬುದಾಗಿ ಆತನ ಮಹಿಮಾ, ಆತನ ದರ್ಶನವನ್ನು ಅನೇಕರಿಗೆ ತೋರಿಸುವಂಥ ನಾವು ಕ್ರೈಸ್ತರು ಈ ಲೋಕದಲ್ಲಿದ್ದೇವೆ. ಅದಕ್ಕೋಸ್ಕರವಾಗಿ ಆತನು ಯಾರು ಎಂಬುದಾಗಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈತನು ಮಗುವಾಗಿ ಹುಟ್ಟಿದಾಗಲೇ ಈಗ ಹುಟ್ಟಿದ ಆತನು ಪರಲೋಕದ ಅರಸ, ಭೂಲೋಕದ ಅರಸ, ಸಮಸ್ತ ಲೋಕದ ಅರಸ, ನಿರ್ಮಾಣಿಕನು. ಆತನು ಒಬ್ಬ ಮಗನಲ್ಲ. ಬೆತ್ಲೆಹೇಮಿನಲ್ಲಿ ಹುಟ್ಟಿ ಬಂದಿರತಕ್ಕಂಥ ಈ ಮಗನು ಒಬ್ಬ ಮಗನೇ ಅಲ್ಲ, ಸಣ್ಣ ಮಗು ಅಲ್ಲ. ಈತನು ಇಡೀ ಆಕಾಶ ಭೂಮಂಡಲದಲ್ಲೆಲ್ಲ, ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ, ಅಂಥ ದೊಡ್ಡ ಆಕಾರದಲ್ಲಿರ್ತಕ್ಕಂಥ ದೇವರು ನಮ್ಮ ಮಧ್ಯದಲ್ಲಿ ಯಾವ ರೀತಿಯನ್ನು ಕಾಣಿಸಿಕೊಂಡಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ಈ ಒಂದು ಸಂಬಂಧಪಟ್ಟಂಥ ವಾಕ್ಯ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 17-18 ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಂಥದ್ದನ್ನು ನಾನು 10ನೇ ವಚನದಿಂದ ಸುಮಾರು 18 ವಚನಗಳವರೆಗೆ ನಾನು ಇದನ್ನು ಓದಿ ನಿಮಗೆ ಈ ಯೇಸು ಯಾರೆಂಬುದಾಗಿ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ನನಗಂತ ಮುಗಿಯುವ ತನಕ ದಯವಿಟ್ಟು ಇದನ್ನು ಕೇಳಿ ನಿಮ್ಮ ಆತ್ಮೀಯ ಲಾಭ ಪಡ್ಕೊಳ್ಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ದೇವರಲ್ಲಿ. ಪ್ರಕಟಣೆ ಗ್ರಂಥ, ಯೋಹಾನನ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 10ನೇ ವಚನದಲ್ಲಿ, ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. ನನ್ನ ಸಂಗಡ ಮಾತಾಡುತ್ತಿದ್ದ ಶಬ್ದವು ಯಾರದೆಂದು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದೆನು. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವವನನ್ನು ಕಂಡೆನು. ಅವನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಆತನ ಬಲಗಡೆಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯಿಯೊಳಗಿಂದ ಹದವಾದ ಈ ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೇನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ.
ಸತ್ತವನಾದೇನು ಮತ್ತು ಯುಗಾಂತರಗಳಲ್ಲಿ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಆವೆ. ಆವತ್ತಿನ ದಿವಸ ಕ್ರೈಸ್ತ ಸಭೆ ಹಿಂಸೆಗೊಳಗಾದಾಗ ಎಲ್ಲ ಅಪೊಸ್ತಲರನ್ನು ಭೂಮಿಯ ಮೇಲೆ ಅವರು ತೆಗೆದುಹಾಕಿದ ಮೇಲೆ ಕೊನೆಯದಾಗಿ ಆತನ ನೆಚ್ಚಿನ ಶಿಷ್ಯನಾಗಿರ್ತಕ್ಕಂಥ ಯೋಹಾನನನ್ನು ಸಹ ಅವತ್ತು ದಿವಸ ರೋಮಿನ ಅಧಿಕಾರಿಗಳು ಹಿಡಿದರು. ಆತನನ್ನು ಭಯಂಕರವಾದಂಥ ಹಿಂಸೆಗೆ ಒಳಪಡಿಸಿದರು. ಅಂಥ ಹಿಂಸೆಯಲ್ಲಿ ಈತನು ಸುಲಭವಾಗಿ ಸಾಯ್ತಕ್ಕಂಥವನಲ್ಲ. ಈತನಿಗೆ ಏನು ಮಾಡಿದರು ಗೊತ್ತಾ? ಪತ್ಮೋಸ್ ದ್ವೀಪದಲ್ಲಿ ನೀರು ಆಹಾರ ಇಲ್ಲದೆ ಈತನನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಪತ್ಮೋಸ್ ದ್ವೀಪದಲ್ಲಿ ಇಟ್ಟರು. ಯಾವಾಗ ಪತ್ಮೋಸ್ ದ್ವೀಪದಲ್ಲಿ ಈತನು ಕೊನೆಯದಾಗಿ ಸಾಯುವುದಕ್ಕೋಸ್ಕರವಾಗಿ ಇಟ್ಟಿದ್ದಾರೋ ಅಂಥ ಸಂದರ್ಭದಲ್ಲಿ ಆತನಿಗೆ ಒಂದು ದರ್ಶನ ಆಗ್ತಾಯಿದೆ. ಭಾಳ ಗಮನ ಇಟ್ಟು ದಯವಿಟ್ಟು ಇದನ್ನು ಆಲಿಸಬೇಕೆಂಬುದಾಗಿ ನಾನು ಕೇಳಿದೆ. ಆ ಹೊತ್ತಿನ ದಿನದಲ್ಲಿ, ಕರ್ತನ ದಿನದಲ್ಲಿ ನಾನು ದೇವರ ಆತ್ಮವಶನಾದನು. ಆ ಪತ್ಮೋಸ್ ದ್ವೀಪದಲ್ಲಿ ಯೋಹಾನನು ಏನು ಗೊತ್ತಾ? ದೇವರ ಆತ್ಮವಶನಾದ. ಆತನ ಮೇಲೆ ದೇವರ ಆತ್ಮ ಬಂತು, ದೇವರ ಆತ್ಮವಶನಾದ. ಆತನ ಹಿಂದುಗಡೆ ದೊಡ್ಡ ತುತ್ತೂರಿಯ ಶಬ್ದದಂತಿದ್ದ ಭಯಂಕರವಾದಂಥ ಒಂದು ಶಬ್ದ ಕೇಳಿ ಬರ್ತಾಯಿತ್ತು. ದೊಡ್ಡ ಶಬ್ದ, ಗುಡುಗು ಮಿಂಚುಗಳಿಂದ ಕೂಡಿದಂಥ ಒಂದು ಶಬ್ದ ಕೇಳಿ ಬರ್ತದೆ. ಈ ಶಬ್ದವನ್ನು ಕೇಳಿದ ಮೇಲೆ ಆತನು ಹಿಂತಿರುಗಿ ನೋಡುವುದಕ್ಕೆ ಪ್ರಯತ್ನ ಮಾಡಿದ. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳು ಕಣ್ಣಿಗೆ ಕಾಣಿಸ್ತಾ ಇವೆ. ಆಮೇಲೆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತಿರುವವನನ್ನು ಕಂಡಿದ್ದ. 7 ಚಿನ್ನದ ದೀಪಸ್ತಂಭಗಳವ. ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತಿರುವವನನ್ನು ಕಂಡೇನು. ಮನುಷ್ಯ ಕುಮಾರನ ಹಾಗೆಯೇ ಕಣ್ಣಿಗೆ ಕಾಣಿಸ್ತಾ ಇದ್ದ. ಒಬ್ಬ ಮನುಷ್ಯ ಸದೃಶ್ಯನು ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದ್ದ. ಆತನ ಕೈಯಲ್ಲಿ 7 ಚಿನ್ನದ ದೀಪಸ್ತಂಭಗಳಿವೆ. ಆತನ ಶಬ್ದ ಹೆಂಗಿದೆ ಗೊತ್ತಾ ಅಂದ್ರೆ, ಬೋರ್ಗರಿಯುವ ಸಮುದ್ರದ ಹಾಗೆ, ಬೋರ್ಗರಿತಕ್ಕಂಥ ಸಮುದ್ರದ ಹಾಗೇ ಆತನ ಶಬ್ದ ಇತ್ತು. ಆ ಮನುಷ್ಯ ಕುಮಾರನಂತೆ ಆತನ ದೀಪಸ್ತಂಭಗಳ ಮಧ್ಯದಲ್ಲಿ ಆತನು ತಿರುಗಾಡುತ್ತಾ ಇದ್ದಾನೆ. ದೇವನಾಮ ಸ್ತೋತ್ರ ಉಂಟಾಗಲಿ. ಆಮೇಲೆ ನಾನು ನಿಮ್ಗೆ ತಿಳಿಸ್ತೇನೆ, 7 ದೀಪಸ್ತಂಭಗಳು ಅಂದರೆ 7 ಸಭೆಗಳು. 7 ಸಭೆಗಳ ಮಧ್ಯದಲ್ಲಿ ಆತನು ತಿರುಗಾಡುತ್ತಿದ್ದಾನೆ. ಯಾರು ಗೊತ್ತಾ? ಮನುಷ್ಯ ಕುಮಾರನಂತಿದ್ದವನು. ಆತ ಹೇಗಿದ್ದಾನ? ಆತನು ನಿಲುವಂಗಿಯನ್ನು ತೊಟ್ಟುಕೊಂಡಿದ್ದ, ಯಪೋದವನ್ನು ಧರಿಸಿಕೊಂಡಿದ್ದ, ಆತನಿಗೆ ನಿಲುವಂಗಿ ತೊಟ್ಟುಕೊಂಡಿದ್ದ, ಚಿನ್ನದ ಪಟ್ಟಿಯನ್ನೇನು ಗೊತ್ತಾ ಎದೆಗೆ ಕಟ್ಟಿಕೊಂಡಿದ್ದ, ತಲೆಯ ಕೂದಲು ಬಿಳಿ ಉಣ್ಣೆಯಂತೆ ಹಿಮದಂತೆ ಆತನ ವೈಟಾಗಿ ಬಿಳಿಯಾಗಿ ಕಾಣಿಸ್ತಾ ಇದ್ದ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ, ಆತನ ಕಣ್ಣುಗಳು ಧಗಧಗಿಸುವಂಥ ಬೆಂಕಿಯ ಕಣ್ಣಿನಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ ಇತ್ತು. ನೋಡು, ಮನುಷ್ಯ ಸದೃಶ್ಯನಾಗಿರುವಂಥ ನಮ್ಮ ಕರ್ತನು ಯೇಸು ಕ್ರಿಸ್ತನು ಅವತ್ತಿನ ದಿವಸ ಪತ್ಮೋಸ್ ದ್ವೀಪದಲ್ಲಿ ಆತನಿಗೆ ದರ್ಶನ ಕೊಡ್ತಾ ಇದ್ದಾನೆ. ಆತ ಯಾಕೆ ಕಾಣಿಸ್ತಾ ಇದ್ದಾನೆ ಗೊತ್ತಾ? ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡಿದ್ದ, ನಿಲುವಂಗಿಯನ್ನು ಧರಿಸಿಕೊಂಡಿದ್ದ, ಆತನ ತಲೆಯ ಕೂದಲು ಏನು ಗೊತ್ತಾ? ಬಿಳಿ ಉಣ್ಣೆಯಂತೆ ಇತ್ತು, ಆತನ ಕಣ್ಣುಗಳು ಬೆಂಕಿಯಂತೆ ಏನು ಗೊತ್ತಾ? ನಿಗಿಸ್ತಾ ಇತ್ತು, ಮತ್ತು ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆ ಬೆಂಕಿಯ ಹಾಗೆ ಹೊಳೆಯುತ್ತಾ ಇದ್ದವು. ಆತನ ಧ್ವನಿ ಒಂದು ಶಬ್ದ ಇದೆ, ದೊಡ್ಡ ಶಬ್ದ. ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆ, ಸಮುದ್ರವು ಘೋಷಿಸುವ ಹಾಗೆ, ಜಲಪ್ರವಾಹದ ಹಾಗೆ ಘೋಷಿಸಿದಂತೆ ಇದ್ದವು. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯಿಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿ ಹೊರಡುತ್ತಾ ಇತ್ತು. ಆಗ ನಾನು ಆತನನ್ನು ಕಂಡಾಗ, ಅವತ್ತಿನ ದಿವಸ ಯೋಹಾನನು ಇದನ್ನು ಕಂಡಿದ. ನಿಗಿಸುವಂಥ ಬೆಂಕಿಯ ಆಕಾರದಲ್ಲಿ ಆತನ ಕಾಲುಗಳು, ಬೆಂಕಿಯಂಥ ಕಣ್ಣುಗಳು, ಪ್ರಕಾಶವಾಗಿರ್ತಕ್ಕಂಥ ಆತನ ಒಂದು ಶರೀರ,
ನೋಡಲಿಕ್ಕಾಗೋದಿಲ್ಲ. ಆತನ ಬಾಯಿಯಿಂದ ಬರತಕ್ಕಂಥ ಶಬ್ದ ಜಲಘೋಷ ಮಾಡುವ ಹಾಗೆ, ಸಮುದ್ರ ಜಲಪ್ರವಾಹದ ಘೋಷದಂತೆ ದೊಡ್ಡ ಗುಡುಗು ಸಿಡಿಲಿನ ಹಾಗೆ ಆತನ ಶಬ್ದ ಇತ್ತು. ಆತನ ಮುಖ ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಏನು ಗೊತ್ತಂದ್ರೆ ಸೂರ್ಯನಂತೆ ಪ್ರಕಾಶಿಸ್ತೀವಿ. ಆತನ ಮುಖ ನೋಡಲಿಕ್ಕೆ ಯಾರಿಂದ ಆಗಲೇ ಇಲ್ಲ, ಯಾರಿಗೂ ನೋಡೋಕ್ಕಾಗಲ್ಲ. ಆಗ ಆತನನ್ನು ಕಂಡಾಗ ಎಂಥ ಮಹಿಮೆಯುಳ್ಳಂಥ ಆತನ ಶರೀರವನ್ನು, ಆತನ ಈ ಒಂದು ಮಹಿಮೆಯುಳ್ಳಂಥ ಆತನ ದರ್ಶನವನ್ನು ನೋಡಿದ ಮೇಲೆ ಯೋಹಾನನು ಭೂಮಿಗೆ ಬೋರ್ಲು ಬಿದ್ದ. ಇಂಥ ಪ್ರಕಾಶಿಸುವಂಥ ಕರ್ತನನ್ನು ನೋಡಿದ ಮೇಲೆ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಆತನು ಬಿದ್ದನು. ಆಗ ಯೇಸು ಅವನ ಮೇಲೆ ತನ್ನ ಬಲಗೈಯನ್ನಿಟ್ಟು ಏನಂತ ಹೇಳ್ತಾನೆ, ಹೆದರಬೇಡ, ಅಂಜಬೇಡ ಯೋಹಾನ, ಅಂಜಬೇಡ, ನಾ ಯಾರಿದ್ದೆ ಗೊತ್ತಾ, ಅಂಜಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನಾಗಿದ್ದೇನೆ. ನಾನು ಮೊದಲನೆಯವನು ಕಡೆಯವನು ಸದಾಕಾಲ ಜೀವಿಸುವನಾಗಿದ್ದೇನು. ನಾನು ಸತ್ತವನಾಗಿದ್ದೇನು, ಈಗೋ ನಾನು ಜೀವಿಸಿ ಎದ್ದು ಬಂದಿದ್ದೇನೆ. ಈಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ ಮತ್ತು ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನ ಕೈಯಲ್ಲಿವೆ. ನೋಡಿ, ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿದೆ. ಇಂಥ ಅದ್ಭುತವಾದಂಥ ದರ್ಶನವನ್ನು ಆವತ್ತಿನ ದಿವಸ ಯೋಹಾನನು ಆ ಒಂದು ಪತ್ಮೋಸ್ ದ್ವೀಪದಲ್ಲಿ ನೋಡಿದ. ಆತನ ಹ್ಯಾಂಗೆ ಕಣ್ಣಿಗೆ ಮನುಷ್ಯ ಸದೃಶ್ಯನು, ಮನುಷ್ಯ ಕುಮಾರನಂತೆ ಆತನು ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಇಂಥ ಧಗಧಗಿಸುವಂಥ ಬೆಂಕಿಯೋಪಾದಿಯಲ್ಲಿ, ದಹಿಸುವಂಥ ಅಗ್ನಿಯೋಪಾದಿಯಲ್ಲಿ ಪ್ರಕಾಶಮಾನವಾದಂಥ ಆತನ ಶರೀರ ಯಾರೂ ನೋಡೋಕ್ಕಾಗಲ್ಲ. ದೇವರನ್ನು ಎಂದೂ ಯಾರೂ ನೋಡಿಲ್ಲ, ನೋಡೋಕ್ಕಾಗಲ್ಲ. ದೇವರಿಗೆ ಪ್ರಕಾಶ ನೋಡೋಕ್ಕಾಗಲ್ಲ. ಅಂಥ ಪ್ರಕಾಶವಾಗಿರ್ತಕ್ಕಂಥ ದೇವರು ನರಮಾಂಸಧಾರಿಯಾಗಿ ಮನುಷ್ಯನಾಗಿ ಸದೃಶ್ಯನಾದ, ಮನುಷ್ಯರ ಕುಮಾರನಾಗಿ ಭೂಮಿ ಮೇಲೆ ಹುಟ್ಟಿ ಬಂದಿದ. ಆವಾಗ ಮನುಷ್ಯನ ಹಾಗೆ ಕಂಡಾಗ ನಾವು ಆತನನ್ನು ನೋಡಿದ್ದೇವೆ. ಆದರೆ ಆತನ ಒಂದು ಮಹಿಮಾ ಅದ್ಭುತ ಈ ದರ್ಶನ ಆತನ ಇದ್ದಂಥ ರೀತಿಯಲ್ಲಿಯೇ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಆತನ ನೋಡಿದವರು ಯಾರೂ ಬದುಕಲ್ಲ, ಯಾರೂ ನೋಡಿದವರು ಬದುಕಲ್ಲ. ಅದಕ್ಕೆ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ಮಗನನ್ನು ಈ ಭೂಮಿ ಮೇಲೆ ಕಳಿಸಿಕೊಟ್ಟ. ಮಗನಾಗಿ ಭೂಮಿ ಮೇಲೆ ಬಂದ, ಎಲ್ಲರ ಮಗನಾಗಿ ಎಲ್ಲರಿಗೆ ದರ್ಶನ ಕೊಡೋದಕ್ಕೋಸ್ಕರವಾಗಿ ಮರಣದ ಮತ್ತು ಪಾತಾಳದ ಭಯದಲ್ಲಿದ್ದಂಥ ಈ ಲೋಕವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಆತನು ಭೂಮಿ ಮೇಲೆ ಹುಟ್ಟಿ ಬಂದ. ಆತನು ಈ ಭೂಮಿ ಮೇಲೆ ಬಂದಾಗ ಯಾರು ಗೊತ್ತಂದ್ರೆ ನಾವು ಮನುಷ್ಯ ಕುಮಾರ ಅಂತ ಕರಿತೀವಿ. ಆದರೆ ಇವತ್ತಿನ ದಿವಸ ತಂದೆ ಪರಲೋಕದಲ್ಲಿ ಗೊತ್ತಾ, ತಂದೆಯ ಬಲಪಾರ್ಶ್ವದಲ್ಲಿ ಹೇಗಿದ್ದಾನೆ ಗೊತ್ತಾ, ಇಂಥ ಆಕಾರದಲ್ಲಿದ್ದಾನೆ. ದೇವರನ್ನು ಯಾರೂ ಎಂದೂ ಕಂಡಿಲ್ಲ, ದೇವ್ರಿಗೆ ನೋಡೋಕ್ಕಾಗಲ್ಲ. ಮೋಶೆ ನನಗೆ ನೋಡ್ಬೇಕಂತ ಯಾವ್ದು ನಂಗೆ ನೋಡೋಕ್ಕಾಗೋದಿಲ್ಲ, ಯಾಕಂದ್ರೆ ನಾನು ದಹಿಸುವಂಥ ಅಗ್ನಿ. ಒಂದು ವೇಳೆ ನೀನು ನೋಡ್ಬೇಕಂತ ಇಷ್ಟಪಟ್ಟು ನಾನು ಬೆನ್ನು ನೋಡ್ತೀವಿ, ನನ್ನ ಮುಖ ನೋಡೋಕ್ಕಾಗಲ್ಲ. ಇಂಥ ಪ್ರಕಾಶವಾದ ಮತ್ತು ನೋಡಿದವರು ಬದುಕಲ್ಲ, ನೀ ಬದುಕಲ್ಲ. ಅದಕ್ಕೋಸ್ಕರವಾಗಿ ಏನು ಗೊತ್ತಾ, ದೇವರಿಗೆ ಗೊತ್ತಾ ನೋಡೋಕ್ಕೆ ಯಾರಿಗೂ ಆಗಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಕರ್ತನಾದ ಯೇಸು ಯಾರು ಇಂಥ ದೇವರಾಗಿದ್ದಾರೆ, ಇಂಥ ಭಯಂಕರವಾದ ಆಕಾರದಲ್ಲಿ ಏನು ಗೊತ್ತಾ, ಈ ಹೊತ್ತು ಎಂದೆಂದೂ ಯುಗಾಂತರಗಳಲ್ಲಿ ಇರುವ ಆತನು ಹುಟ್ಟಿ ಬಂದಂಥ ಕರ್ತನು ಬೆತ್ಲೆಹೇಮಿನಲ್ಲಿ 25 ಡಿಸೆಂಬರ್ಗೆ ಹುಟ್ಟಿ ಬಂದಿಲ್ಲ ತಮ್ಮ. ಆತನು ಪ್ರಪಂಚ ಸಮಸ್ತ ಲೋಕದ ನಿರ್ಮಾಣಿಕ ಪರಲೋಕದಲ್ಲೇ ಇರುವ ಆತನು. ಇನ್ನು ಈ ಭೂಮಂಡಲ ಉಂಟಾಗೋದಕ್ಕಿಂತ ಮುಂಚೆಯೇ ಆತನು ತಂದೆಯಲ್ಲಿದ್ದಾನೆ, ತಂದೆ ಎದೆಯಲ್ಲಿದ್ದಾನೆ. ಆತನ ತಂದೆಯ ಜೀವ, ಆತನ ಶಕ್ತಿ, ಆತನ ಪ್ರಭಾವ, ಆತನ ಬಲ ಯಾರು ಗೊತ್ತಾ, ಯೇಸು ಕ್ರಿಸ್ತ ಪರಲೋಕದಲ್ಲಿಯೇ ಇದ್ದಾನೆ. ಇವತ್ತೇ ಹುಟ್ಟಿಲ್ಲ. ಆದರೆ ನಮ್ಮ ಸಂತೋಷಕ್ಕೋಸ್ಕರ ಇದೆಲ್ಲ ನಾವು ಮಾಡ್ತೇವೆ. ನನ್ನ ಮಗು ಸಣ್ಣ ಮಗ ಬಾಲ ಸಣ್ಣಗೆ ಹಾಕಿ ತೊಟ್ಲಾಗ ಹಾಕಿ ತೂಗ್ತಾ ಇದ್ದೀರಲ್ಲ, ಎಂಥ ಮಗು ಹುಟ್ಟಿದ ಗೊತ್ತಾ, 10 ದಿವಸ ಬೆತ್ಲೆಹೇಮಿನಲ್ಲಿ. ಇದು ಮಾಮೂಲಿ ಮಗು ಅಲ್ಲ, ಇದು ಅದ್ಭುತ ದರ್ಶನದ ಭಯಂಕರವಾದಂಥ ಮಗು. ಅದು ಇಡೀ ಸಮಸ್ತ ಲೋಕ ನಿರ್ಮಾಣ ಮಾಡಿರ್ತಕ್ಕಂಥ ನಿನ್ನನ್ನು ಸಮಸ್ತ ಸೃಷ್ಟಿಯನ್ನು ಉಂಟು ಮಾಡಿರ್ತಕ್ಕಂಥ ಆ ಕರ್ತನ ಮಗುವಿನ ರೂಪದಲ್ಲಿದ್ದಾನೆ. ಆದರೆ ದೇವರು ಇವತ್ತು ದಿವಸ ತಂದೆ ಬಲಪಾರ್ಶ್ವದಲ್ಲಿರ್ತಕ್ಕಂಥ ಆತನ ವೈಭವ ಏನಿದೆ ಗೊತ್ತಾ, ಇಂಥ ಮಹಿಮಾತಿಶಯವಾದಂಥ ಯೇಸು ಯಾರು ತಿಳ್ಕೊಂಡಿದ್ದೆವು. ಯೇಸು ಯಾರು ಮತ್ತು ಯೆಹೋವ ಯಾರು? ಯೆಹೋವ ದೇವರೇ ಬೇರೆ, ಯೇಸು ದೇವರೇ ಅಂತ ಎಷ್ಟೋ ಜನ ಉಪದೇಶಕರು ಮಾತಾಡ್ತಾ ಇರ್ತಾರೆ.
ಯೇಸುನೇ ಬೇರೆ, ಆತ ತಂದೆ, ಈತ ಮಗ ಎಂಬುದಾಗಿ ಹೇಳ್ತಾರೆ. ಕರ್ತನಲ್ಲಿ ಪ್ರಿಯರೇ, ತಂದೆ, ಮಗ, ಪವಿತ್ರಾತ್ಮ ಒಂದಂದಾಗ ಒಂದೇ, ಒಬ್ಬನೇ ದೇವರು ಅಂತಾರೆ. ತಂದೆ, ಮಗ, ಪರಿಶುದ್ಧಾತ್ಮ ಇವರು ಒಬ್ಬನೇ. ಇವ್ರದ್ದು ಗೊತ್ತಂದ್ರೆ ಕ್ರಿಯೆಗಳು ಬೇರೆ ಬೇರೆ, ಆದರೂ ಒಬ್ಬನೇ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬನೇ. ಅವನೇ ಏನು ಗೊತ್ತಾ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನೇ ಯೆಹೋವ, ಆತನೇ ನಿರ್ಮಾಣಿಕನು, ಆತನೇ ಸಮಸ್ತ ಲೋಕಕ್ಕೆ ಆಧಾರ, ಆತನೇ ಆದಿ ಸಂಭೂತ, ಆತನೇ ಸಮಸ್ತ ಲೋಕಕ್ಕೆ ಗೊತ್ತ ಜೀವ ಸ್ವರೂಪ. ಆತನ ಹೊರತು ದೇವರೇ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಎಂಬುದಾಗಿ ಕಂಡಾಗ ಆತ ಯೆಹೋವನಲ್ಲ, ಯೆಹೋವನೇ ಬೇರೆ, ಈತನೇ ಬೇರೆ, ತಂದೆನೇ ಬೇರೆ, ಮಗನೇ ಬೇರೆ. ನಾವು ನೋಡ್ತೇನೆ ಗೊತ್ತಾ, ಇವತ್ತು ದಿವಸ ಯೆರೂಸಲೇಮಿನಲ್ಲಿ ಆ ಡೂಮ್ಸ್ ಏನು ಗೊತ್ತಾ, ಆ ಒಂದು ಮಸ್ಜಿದಿನ ಮೇಲೆ ಬರೆಯಲ್ಪಟ್ಟ ಯೇಸು ದೇವರ ಮಗನಲ್ಲ, ದೇವರಿಗೆ ಮಗು ಇಲ್ಲ ಅಂತ ಬರ್ತಾರೆ. ಹಾಗೆ ಇವತ್ತಿನ ದಿವಸ ಏನು ಗೊತ್ತಾ, ಮಗ ಇಲ್ಲ ಅಂತ ಹೇಳ್ತಾರೆ. ಮಗ ಅಂದ್ರೆ ಆತಗೆ ಸಂಸಾರ ಎಲ್ಲಿಂದ ಬಂತು, ಮಗ ಎಲ್ಲಿಂದ ಹುಟ್ಟದಂತ. ಇದು ಲೋಕದ ಜ್ಞಾನ, ಪರಲೋಕದ ಜ್ಞಾನ ಅಲ್ಲ. ಈ ಲೋಕದಾಗ ಇರ್ತಕ್ಕಂಥ ಎಷ್ಟೇ ಜ್ಞಾನಿಗಳ, ಎಷ್ಟೇ ಪುರಾಣಗಳು, ಅವೆಲ್ಲ ಇಹಲೋಕದ ಜ್ಞಾನ ಅಲ್ಲ, ಅದು ಪರಲೋಕದ ಜ್ಞಾನ. ಏನು ಗೊತ್ತಾ, ಒಂದೇ ಒಂದು, ಅದು ಸತ್ಯವೇದ. ಪರಲೋಕದ ಅರಸ ಒಬ್ಬನೇ, ನಿರ್ಮಾಣಿಕೊಬ್ಬನೇ. ಆತನ ವಿಷಯದಲ್ಲಿ ನಾವೊಂದು ಕೆಲವು ಯೆಹೋವನು, ಯೇಸುವೇ ಯೆಹೋವನು ಅಂತಕ್ಕಂಥದ್ದನ್ನು ನಾನು ನಿಮಗೆ ಇವತ್ತು ದಿವಸ ಸಾಬೀತುಪಡಿಸಿ ನಾನು ನಿಮಗೆ ತೋರಿಸ್ತೇನೆ. ನೋಡೋಣ. ಪ್ರಕಟಣೆ ಇದು ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ, ಆಮೇಲೆ ಗೊತ್ತಾ 2ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟದ. ಆವತ್ತಿನ ದಿವಸ ಯೇಸು ಆ ಬೆಟ್ಟದ ಮೇಲೆ ಪ್ರಕಾಶವಾದ ರೂಪವನ್ನು ಕಾಣಿಸಿಕೊಂಡಾಗ ಪೇತ್ರ, ಯಾಕೋಬ, ಯೋಹಾನ ಇವರನ್ನು ಆ ಬೆಟ್ಟದ ಮೇಲೆ ಇವರಿಗೆ ದರ್ಶನ ಕೊಡ್ತಾ ಇದ್ದಾನೆ. ನಾ ಯಾರಿದ್ದೇನೆ ಪೇತ್ರ, ನನಗೆ ಯಾರಂತ ತಿಳ್ಕೊಳ್ತಾರೆ ಈ ಲೋಕದವರು ಸ್ವಾಮಿ ನನಗೆ ಏಲಿಯ ಪ್ರವಾದಿ ಅಂತಾರೆ, ಯೆರೆಮಿ ಅಂತಾರೆ, ಪ್ರವಾದಿಗಳಲ್ಲಿ ಒಬ್ಬನು ಅಂತ ಹೇಳ್ತಾರೆ. ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂಬುದು ಇವತ್ತು ದಿವಸ ಕ್ರೈಸ್ತರಾದ ನಮಗೆ ತಿಳಿಬೇಕಾಗಿದೆ. ಈ ಯೇಸು ಯಾರಂತೇವೆ ನಾವು? ಲೋಕದವರನ್ನು ಹಾಗೆ ನಾವು ಅಂತೇವೆ? ಇಲ್ಲ, ನಾವು ಲೋಕದವರಿಗಿಂತ ನಾವು ಬಹಳ ಡಿಫ್ರೆಂಟ್ ಇದ್ದೇವೆ. ಯಾಕಂದ್ರೆ ಆತಗೆ ನಾವು ಬಲ್ಲೆವು, ಆತಗೆ ನಾವು ನೋಡಿದೆವು, ಆತ ನಮ್ಮ ಬಳಿಯಲ್ಲಿದ್ದಾನೆ, ನಮ್ಮ ಜೊತೆಯಲ್ಲಿ ಇದ್ದಾನೆ. ನಾನು ಯಾರೆಂಬುದಾಗಿ ನಮಗೆ ತಿಳಿಸಿ ಹೇಳಿದ್ದಾನೆ, ಅವ್ರಿಗೆ ನಾವು ತಿಳಿಸಿ ಹೇಳಬೇಕಾಗಿದೆ. ಇವತ್ತಿನ ದಿವಸ ಈ ಯೇಸು ಯಾರೆಂಬುದಾಗಿ ಆವತ್ತಿನ ದಿವಸ ಆ ಒಂದು ಪರ್ವತದ ಮೇಲೆ 3 ಶಿಷ್ಯನು ಸಾಯುವುದಕ್ಕಿಂತ ಮುಂಚಿತವಾಗಿ ಆ ಪರ್ವತದ ಮೇಲೆ ಕರೆದುಕೊಂಡು ಹೋಗಿ ಅವರಿಗೆ ದರ್ಶನ ಕೊಡ್ತಾ ಇದ್ದಾನ. ಈ 17ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿದೆ, ಮಾರ್ಕ್ 9:2ರಲ್ಲಿದೆ, ಲೂಕ 9:28ರಲ್ಲಿದೆ. ಯೇಸು ಸ್ವಾಮಿ ಪರ್ವತದ ಮೇಲೆ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಂಥ ವಿಧಾನ. ಹಾಗೆ ನೋಡ್ತೀರ ಗೊತ್ತಾ, ಅಲ್ಲಿ ಅವರ ಕಣ್ಣುಗಳ ಮುಂದೆ 17:2 ಈ ಮತ್ತಾಯನ ಬರೆದ ಸುವಾರ್ತೆ 17:2ರಲ್ಲಿ, ಅಲ್ಲಿ ಅವರ ಕಣ್ಣುಗಳ ಮುಂದೆ ಆತನ ರೂಪ ಬೇರೆ ಆಯಿತು. ಬೆಟ್ಟದ ಮೇಲೆ ಹೋಗಿದ, 3 ಶಿಷ್ಯರನ್ನು ಕರೆದುಕೊಂಡು ಹೋಗಿದ. ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ಆತನ ಮುಖ ಪ್ರಭಾವ, ಆತನ ರೂಪ ಬೇರೆ ಆಯಿತು. ಆತನ ಮುಖ ಸೂರ್ಯನ ಹಾಗೆ ಪ್ರಕಾಶಿಸುವುದಕ್ಕೆ ಪ್ರಾರಂಭವಾಯಿತು. ಆತನ ಮುಖ ನೋಡೋಕ್ಕಾಗದೆ ಹೋಯಿತು. ಪ್ರಕಾಶವಾದಂಥ ಕಣ್ಣುಗಳು, ಪ್ರಕಾಶವಾದಂಥ ಆತನ ಕಾಲುಗಳು, ದಗದಗಿಸುವುದು ಕುಲುಮೆಯು ಪಾದಿರತಕ್ಕಂಥ ಆತನ ಕಾಲುಗಳು, ಆತನ ಬೆಂಕಿಯ ಹಾಗೆ ಇರತಕ್ಕಂಥ ಕಣ್ಣಿನ ಪ್ರಕಾಶ, ಇದನ್ನು ನೋಡೋಕ್ಕಾಗದೆ ಹೋಯಿತು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಇದಲ್ಲದೆ ಮೋಶೆಯು, ಏಲಿಯು ಅವರಿಗೆ ಕಾಣಿಸಿಕೊಂಡನು. ನೋಡಿ, ಕರ್ತನಲ್ಲಿ ಪ್ರಿಯರೇ, ಈ ಯೇಸು ಯಾರೆಂಬುದಾಗಿ ಆವತ್ತು ದಿವಸ ಪೇತ್ರ, ಯೋಹಾನ, ಯಾಕೋಬರಿಗೆ ದರ್ಶನ ಕೊಟ್ಟಿದ್ದ. ನಾನು ಯಾರಿದ್ದೆ? ಆತನ ಮುಖ ಏನು ಗೊತ್ತಾ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ ಗೊತ್ತಾ 17-18 ವಚನ ಹೇಳಿದ ಹಾಗೆ ಯೇಸು ಸ್ವಾಮಿ ಶಿಷ್ಯನಾಗಿರ್ತಾರೆ ಯೋಹಾನನಿಗೆ ಕಾಣಿಸಿಕೊಂಡ ಹಾಗೆ, ಅಲ್ಲಿ ದರ್ಶನ ಕೊಟ್ಟ ಹಾಗೆ ಇಲ್ಲಿ ಏನು ಗೊತ್ತಾ ಅಂತಾರೆ, ತನ್ನ ಶಿಷ್ಯರಿಗೆ ಮೊದಲೇ ದರ್ಶನ ಕೊಟ್ಟಿದ್ದ. ಏನದು ಗೊತ್ತಾ, ಪ್ರಕಾಶ, ಆತನ ಕಣ್ಣುಗಳು ಬೇರೆ ರೂಪವಾಯಿತು, ಆತನ ಮುಖ ಸೂರ್ಯನ ಹಾಗೆ ಪ್ರಕಾಶಿಸುವುದಕ್ಕೆ ಪ್ರಾರಂಭವಾಯಿತು. ಈತನು ಯಾರು ನೋಡೋಕ್ಕಾಗಲ್ಲ. ಈ ಹೊತ್ತು ಅದೇ ರೂಪದಲ್ಲಿಲ್ಲ ಸ್ವಾಮಿ, ಮನುಷ್ಯನ ರೂಪದಲ್ಲಿ ಮನುಷ್ಯ ಕುಮಾರನಿಗೆ ಒಂದು ದಿವಸ ಇಲ್ಲ. ಆತನ ಪ್ರಭಾವ ಹೇಗಿದೆ ಗೊತ್ತಾ, ದಗದಗಿಸುವಂಥ ಬೆಂಕಿಯ ಪಾದೆ, ದಹಿಸುವಂಥ ಅಗ್ನಿ ರೂಪದಲ್ಲಿ ಇದ್ದಾನೆ. ನೋಡೋಕ್ಕಾಗಲ್ಲ. ದೇವನಾಮ ಸ್ತೋತ್ರ. ಹೇಜಿಕೇಲ 1ನೇ ಅಧ್ಯಾಯ 28ನೇ ವಚನ ನೋಡೋಣ. ಹೇಜಿಕೇಲ 1ನೇ ಅಧ್ಯಾಯ 28ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹಾಲೆಲೂಯಾ. ಹೇಜಿಕೇಲ
1ನೇ ಅಧ್ಯಾಯದಲ್ಲಿ ಯೇಸು ಯಾವ ರೀತಿಯ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ. ವಾಹನರೂಢನಾದ ಯೆಹೋವನ ದರ್ಶನ ಅಂತ 1ನೇ ಅಧ್ಯಾಯದ ಮೇಲಿನ ಭಾಗದಲ್ಲಿ ಆತನ ದರ್ಶನ, ವಾಹನರೂಢನಾದ ಯೆಹೋವನ ಆಗಮನ, ಆತನ ದರ್ಶನ ಹೆಂಗದ ನೋಡಿ. 28ನೇ 1:28 ಅದು ಬಂದಿತ್ತು. ಮಳೆಗಾಲದಲ್ಲಿ ಮೇಘ ಮಂಡಲದೊಳಗೆ ಬಿಲ್ಲುಗಳು ಹೊಳೆಯುವಂತೆ ಆತನ ಸುತ್ತಲೂ ಪ್ರಕಾಶ ಹೊಳೆಯುತ್ತಿತ್ತು. ಅಲ್ಲಿ ಆತನಿಗೆ ದರ್ಶನ ಆಗ್ತಾಯಿದೆ ಹೇಜಿಕೆಯಲ್ಲಿ. ಅಲ್ಲಿನ ಧಗಧಗಿಸುವಂಥ ಪ್ರಕಾಶ ರೂಪವಾದಂಥ ಮೇಘಮಂಡಲ ಆತನ ಸುತ್ತಮುತ್ತಲು ಆವರಿಸುವ ಹಾಗೆ ಆತನು ಕಣ್ಣಿಗೆ ಹೆಂಗೆ ಕಾಣಿಸ್ತು, ಧಗಧಗಿಸುವಂಥ ಬೆಂಕಿಯಲ್ಲಿ ಆತನ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ. ಮತ್ತು ಹೀಗೆ ಯೆಹೋವನ ಮಹಿಮಾದ್ಭುತ ದರ್ಶನ ಆಯಿತು. ಮಹಿಮಾದ್ಭುತ ದರ್ಶನ, ಮಹಿಮಾದ್ಭುತ. ಆತನ ಶರೀರ ಧಗಧಗಿಸುವಂಥ ಬೆಂಕಿ ರೂಪದಾಗಿರ್ತಕ್ಕಂಥದ್ದು, ಮಹಿಮೆಯುಳ್ಳಂಥ ಶರೀರ, ಪ್ರಕಾಶವಾದಂಥ ಕಣ್ಣುಗಳು, ಕುಲುಮೆಯಂತೆ ಇರ್ತಕ್ಕಂಥ ಕಾಲುಗಳು, ಧಗಧಗಿಸುವಂಥ ಪ್ರಕಾಶ, ಬರೀ ಪ್ರಕಾಶದ. ಅದರಿಂದ ಬರೀ ಶಬ್ದ ಕೇಳಿ ಬರ್ತದೆ. ಅದು ವಾಕ್ಯ ಅದ. ಆ ವಾಕ್ಯ ಏನದು ಗೊತ್ತಂತಂದ್ರೆ ಆತನ ಬಾಯಿಲಿಂದ ಬರ್ತಾ ಇರ್ತದೆ. ಕಣ್ಣಿಂದ ನೋಡೋಕ್ಕಾಗಲ್ಲ. ಒಂದು ಶಬ್ದ ಅದ, ಅದು ವಾಕ್ಯ ಅದ. ಆ ಹೊತ್ತು ಆದಿ ಕಾಲದಲ್ಲೂ ಸಹ ಆತನಿಗೆ ಯಾರು ನೋಡ್ಲಿಕ್ಕಾಗಲಿಲ್ಲ. ಒಂದು ಶಬ್ದ ಇತ್ತು, ಆ ಕಾಲದಲ್ಲಿ ಒಂದು ಶಬ್ದ ಇತ್ತು. ಆ ಶಬ್ದನೇ ಏನು ಮಾಡಿದೆ ಗೊತ್ತು, ಇಡೀ ಸಮಸ್ತ ಲೋಕ ನಿರ್ಮಾಣ ಮಾಡಿ. ಆ ಶಬ್ದ ಅದ, ಅದು ಮಹಿಮಾದ್ಭುತ ದರ್ಶನ. ದೇವನಾಮ ಸ್ತೋತ್ರ ಉಂಟಾಗಲಿ. ಹೇಜಿಕೇಲ 1:28 ಹೇಜಿಕೇಲಿ ದರ್ಶನ ಆಗ್ತದೆ. ಆತನ ಮಹಿಮಾದ್ಭುತ ದರ್ಶನವು ಅವನಿಗಾಯಿತು. ಅವನ ಕಣ್ಣಿಗೆ ಬೀಳಲು ನಾನು ಅಡ್ಡ ಬಿದ್ದು ಮಾತನಾಡುವ ಆತನ ವಾಣಿಯನ್ನು ಕೇಳಿದ್ದೇನೆ ಹೊರತು ಆತ ನೋಡೋಕ್ಕಾಗಿಲ್ಲ. ಆತನ ಶಬ್ದ ಮಾತ್ರ ಹೆಂಗೆ ಗೊತ್ತು, ಬೋರ್ಗರಿಯುವ ಶಬ್ದದ ಹಾಗೆ, ಮಹಾಘೋಷದ ಹಾಗೆ, ದೊಡ್ಡ ಏನು ಗೊತ್ತಾ, ತುತ್ತೂರಿಯ ಶಬ್ದದಂತಿರ್ತಕ್ಕಂಥ ಶಬ್ದ ಕೇಳಿದ, ಬೋರ್ಲಿ ಬಿದ್ದಿದ. ಇದಕ್ಕೆ ಏನು ಗೊತ್ತಾ, ಆತನ ಮಹಿಮಾದ್ಭುತ ದರ್ಶನ ಆಗ್ಲತ್ತದ. ಯೇಸುವಿನ ದರ್ಶನ ಅವತ್ತಿನ ದಿವಸ ಅಲ್ಲಿ ಅವನಿಗೆ ಆಗ್ತಾ ಇದೆ. ಅದಕ್ಕೆ ಮಹಿಮಾದ್ಭುತ ದರ್ಶನ. ದಾನಿಯೇಲ 8ನೇ ಅಧ್ಯಾಯ ನಾವು ನೋಡ್ತೇವೆ ಗೊತ್ತಾ, ಇಲ್ಲಿ ವಾಕ್ಯದಲ್ಲಿ ಬರೆಯಲು. ದಾನಿಯೇಲ ಅಧ್ಯಾಯ, ಹಲ್ಲೆಲೂಯಾ. ದಾನಿಯೇಲ 8ನೇ ಅಧ್ಯಾಯ 15-16 ನೋಡೋಣ. ದಾನಿಯೇಲನಾದ ನಾನು ಕನಸನ್ನು ಕಂಡು ಅದನ್ನು ಗ್ರಹಿಸಲು ಪ್ರಯತ್ನಿಸ್ತಿರುವಾಗ ಇಗೋ ಮನುಷ್ಯ ಸದೃಶ್ಯನೊಬ್ಬನು ನನ್ನೆದುರಿಗೆ ನಿಂತನು. ಮನುಷ್ಯ ಸದೃಶ್ಯನೊಬ್ಬನು, ಮಹಿಮಾದ್ಭುತ ದರ್ಶನ ಆಗಿರುವಂತಹ ಒಬ್ಬನು ಆವತ್ತಿನ ದಿವಸ ನನ್ನ ಎದುರಿಗೆ ಬಂದು ನಿಂತನು. ಆಗ ಬಂದು ನಿಂತಾಗ, ಆ ಮಹಿಮಾದ್ಭುತ ದರ್ಶನ ಬಂದು ನಿಂತಾಗ ಏನಂತ ಹೇಳತ್ತಲ್ಲ ಗೊತ್ತಂದ್ರೆ, ದೇವರು ಹೇಳತ್ತಾನೆ, ಗಾಬ್ರಿಯೇಲನೇ ನಾ ಯಾರಿದ್ದೆ ಎಂಬುದಾಗಿ ಏನು ಗೊತ್ತಾ, ಈ ದಾನಿಯೇಲನಿಗೆ ತಿಳಿಸಿ ಹೇಳು, ನಾ ಯಾರಿದ್ದೆ, ಈ ಯೇಸು ಎಂಬ ನಾನು ಯಾರಿದ್ದೆ ಎಂಬುದಾಗಿ ಈ ಒಂದು ಏನು ಗೊತ್ತಾ, ಈ ದಾನಿಯೇಲನಿಗೆ ತಿಳಿಸಿ ಹೇಳುತ್ತಾನೆ ಗೊತ್ತಾ. ಗಾಬ್ರಿಯೇಲನೇ ಈ ಕನಸಿನ ಅರ್ಥವನ್ನು ಇವನಿಗೆ ತಿಳಿಯಪಡಿಸು, ನಾ ಯಾರಿದ್ದೆ ಎಂಬುದಾಗಿ, ನಾ ಯಾರಿದ್ದೆ ಇವತ್ತು ದಿವಸ ತಿಳಿಯಪಡಿಸು. ಗಾಬ್ರಿಯೇಲ್ ಏನು ಗೊತ್ತಾ, ಈತನಿಗೆ ಹೇಳ್ತಾ ಇದ್ದಾರೆ. ಗಾಬ್ರಿಯೇಲ್ ಹೇಳ್ತಾ ಇದ್ದಾರೆ, ಈತ ಯಾರಿದ್ದಾರೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಗೊತ್ತಾ. ಅದರಂತೆ ಅವನು ನನ್ನ ಬಳಿಗೆ ಬಂದನು. ಅವನು ಬರಲು ನಾನು ಭಯಭ್ರಾಂತನಾಗಿ ಅಡ್ಡ ಬಿದ್ದೇನು. ಅವನು ನರಪುತ್ರನೇ, ಇದು ಮಂದಟ್ಟಾಗಿರಲಿ, ಅಂತ್ಯಕಾಲದಲ್ಲಿ ನೆರವೇರುವ ಕನಸು ಎಂದು ಹೇಳಿದನು. ನನ್ನೊಡನೆ ಮಾತಾಡುತ್ತಿರುವ ನಾನು ಮೈ ಮರೆತು ಅಡಿಮುಗವಾಗಿ ಬಿದ್ದೇನು. ಆಗ ಅವನು ನನ್ನನ್ನು ಮುಟ್ಟಿ ನಿಲ್ಲಿಸಿದನು. ಇಗೋ ದೇವರು ತನ್ನ ಕೋಪವನ್ನು ತೀರಿಸುವ ಮುಂದಿನ ಕಾಲದಲ್ಲಿ ನಡೆಯತಕ್ಕದ್ದು ನಿನಗೆ ತಿಳಿಸುವೆನು. ಅದು ಕ್ಲುಪ್ತವಾದ ಅಂತ್ಯಕಾಲದೇ ಹೇಳ್ತಾರೆ. ನಾ ಯಾರಿದ್ದೆ, ಮಹಿಮಾತ್ಮ ದರ್ಶನ, ಮಹಿಮಾ ದೃಶ್ಯನಾಗಿರ್ತಕ್ಕಂಥ ದೇವರ ದರ್ಶನ ಅವತ್ತು ದಿವಸ ದಾನಿಯೇಲನಿಗಾಯಿತು. ಮನುಷ್ಯ ಸದೃಶ್ಯನು, ಮನುಷ್ಯನ ಹಾಗೆ ಕಾಣಿಸ್ತಾ ಇದ್ದಾನೆ, ಆದರೆ ಈತನು ಮನುಷ್ಯನಲ್ಲ. ಯೇಸು ಮನುಷ್ಯನ ಹಾಗೆ ಕಾಣಿಸ್ತಾ ಇದ್ದಾನೆ, ಆತನು ಮನುಷ್ಯನಲ್ಲ. ನನ್ನ ಹಾಗೆ ನಿನ್ನ ಹಾಗೆ ಆತನು ಕಾಣಿಸ್ತಾ ಇದ್ದಾನೆ, ಆತನು ಮನುಷ್ಯನಲ್ಲ. ನನ್ನ ಹಾಗೆ ಅಲ್ಲ, ನಿನ್ನ ಹಾಗೆ ಅಲ್ಲ, ಯಾರ ಹಾಗೆಯೂ ಆತನು ಅಲ್ಲ. ಆತನು ಪರಲೋಕದ ಅರಸ, ಸಮಸ್ತ ಲೋಕದ ನಿರ್ಮಾಣಿಕ. ಇವತ್ತಿನ ದಿವಸ ಆತನು ಯಾರು ಗೊತ್ತಾ, ಆವತ್ತಿನ ದಿವಸ ದಾನಿಯೇಲನಿಗೆ ಕಂಡಿರ್ತಕ್ಕಂಥ ಮನುಷ್ಯ ಸದೃಶ್ಯನ ಯಾರು, ಯೇಸುವೇ. ಆವತ್ತಿನ ದಿವಸ ನಾವು ನೋಡ್ತೇವೆ ಗೊತ್ತಾ, ಆ ಹೇಜಿಕೇಲನಿಗೆ ಕಂಡಿರ್ತಕ್ಕಂಥ ದರ್ಶನ ಮಹಿಮಾ ಪರಮೇಶ್ವರ ಯಾರು ಗೊತ್ತಾ, ಯೇಸುವೇ. ಈ ಯೇಸು ಯಾರು, ನಾನು ನಿಮ್ಗೆ ತೋರಿಸ್ತೇನೆ ಮುಂದಿಗೆ. ಯೆಶಾಯ ಪ್ರವಾದಿ ಗ್ರಂಥ
41ನೇ ಅಧ್ಯಾಯ ನೋಡಿ, ಯೆಶಾಯ ಪ್ರವಾದಿ ಗ್ರಂಥ 41ನೇ ಅಧ್ಯಾಯ 4ನೇ ವಚನದಲ್ಲಿ ಈ ಯೇಸು ಯಾರು ಎಂಬುದಾಗಿ ಇಲ್ಲಿ ಬರೆಯಬೇಡಿ. ಇದನ್ನೆಲ್ಲ ನಡೆಸಿ ನೆರವೇರಿಸಿದವನು ಯಾರು? ಆದಿಯಿಂದ ಈಗಿನವರೆಗೂ ತಲತಲಾಂತರಗಳನ್ನು ಬರಮಾಡುವನಾದ ಯೆಹೋವನೆಂಬ ನಾನೇ. ಯೆಹೋವನೆಂಬ ನಾನೇ. ಯೇಸು ಯಾರು? ಯೆಹೋವನೆಂಬ ತಲತಲಾಂತರ, ಆದಿಯಿಂದ ಈಗಿನವರೆಗೂ, ಆದಿಯಿಂದ ಯುಗದ ಸಮಾಪ್ತಿಯವರೆಗೂ ತಲತಲಾಂತರಗಳು ಬರಮಾಡ್ತಕ್ಕಂಥ ಒಂದು ಯುಗ ಬರ್ತದೆ, ಒಂದು ಯುಗ ಹೋಗುತ್ತೆ ಅಂತ ಅನೇಕ ಯುಗಗಳು ಬಂದು ಹೋದವು. ಎಲ್ಲ ಯುಗಗಳಲ್ಲಿ ನಾನೇ, ಯೆಹೋವನೆಂಬ ನಾನೇ, ಎಲ್ಲ ಕಾಲದಲ್ಲಿ ಇರುವಾತನು ನಾನೇ. ಯೇಸು ಯಾರು? ಯೆಹೋವನೆಂಬ ನಾನೇ. ಐ ಆಮ್ ಹೀ, ಜೆಹೋವ, ನಾನೇ. ಯೇಸು ಯಾರು? ಜೀಸಸ್ ಈಸ್ ಜೆಹೋವ. ಜೆಹೋವ ಈಸ್ ಜೀಸಸ್. ಅವನಿಗೆ ಲಾರ್ಡ್ ಅಂತ ಇಂಗ್ಲೀಷ್ ಟ್ರಾನ್ಸ್ಲೇಷನ್ದಾಗ ಲಾರ್ಡ್ ಅಂತ ಆಮೇಲೆ ಮಾಡಿದ್ರು. ಲಾರ್ಡ್ ಜೆಹೋವ ಈಸ್ ಒರಿಜಿನಲ್ ನೇಮ್. ಹೀ ಜೀಸಸ್. ಅದಕ್ಕೆ ಇಲ್ಲಿ ಬರೆಯಲ್ಪಡ ಆದಿಯಿಂದ ಈಗಿನವರೆಗೂ ತಲತಲಾಂತರಗಳು ಬರಮಾಡುವನಾದ ಯೆಹೋವನೆಂಬ ನಾನೇ. ಹೌದು, ಆದಿ ಪುರುಷನು ಅಂತ್ಯಕಾಲದವರ ಸಂಗಡಿಗನೂ ಆಗಿರುವ ನಾನೊಬ್ಬನೇ. ಆದಿ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಅಂತ್ಯಕಾಲದವರೆಗೂ ಇರುವಾತನು ನಾನೇ, ಯೆಹೋವನೆಂಬ ನಾನೇ. ಯೇಸು ಯಾರು? ಸಣ್ಣ ಮಗನ? ಅನಾದಿ ಕಾಲ, ಯುಗಗಳು ಬರ್ತವೆ, ಇಂಥ ಎಲ್ಲ ಯುಗಗಳು ಹೋದವು, ಆದರೆ ಎಲ್ಲ ಯುಗಗಳಿರುವಂಥವ ನಾನೇ. ಯೇಸು ಯಾರು? ಇನ್ನೊಂದು ನೋಡೋಣ. 43:10-12 ಯೆಶಾಯ ಪ್ರವಾದಿ ಗ್ರಂಥ 43:10-12 ಬರೆಯೋಣ. 10ನೇ ವಚನದಿಂದ, ಯೆಹೋವನ ಮಾತೇನೆಂದರೆ, ನೀವು ನನ್ನ ಸಾಕ್ಷಿಗಳು. ನಾ ಯಾರಿದ್ದೆ ಅಂತಕ್ಕಂಥದ್ದು ಸಾಕ್ಷಿ ಯಾರಿಗೆ ಗೊತ್ತಿ? ಇಸ್ರಾಯೇಲೇ ನೀನಿರಬೇಕು. ಇವತ್ತು ದಿವಸ ಅವರಿಲ್ಲ, ಆದರೆ ಗೊತ್ತಾ ಕ್ರೈಸ್ತರೇ ನಾ ಯಾರಿದೆ ಎಂಬಂಥದ್ದು ನಿಮಗೆ ಗೊತ್ತಿರಬೇಕು. ನೀವು ನನ್ನ ಸಾಕ್ಷಿಗಳು. ಇವತ್ತು ದಿವಸ ನಿಮಗೆ ನಾ ತಿಳಿಸಿದೆ, ನಾ ಯಾರೆಂಬುದು, ಯೇಸು ಯಾರೆಂಬುದಾಗಿ, ಯೆಹೋವನು ಯಾರೆಂಬುದಾಗಿ ನಾನು ನಿಮಗೆ ತಿಳಿಸಿ ಹೇಳಿದ್ದೇನೆ. ಇವತ್ತು ದಿವಸ ನೀವು ನನ್ನ ಸಾಕ್ಷಿಗಳು. ನಿಮಗೆ ಯಾರಾದರೂ ಕೇಳುವುದಾದರೆ ಆ ದೇವರು ಯಾರು, ಆ ಯೇಸು ಯಾರು? ಆತನ ಮಗುವಲ್ಲ, ಆತನ ಪರಾತ್ಪರ ಕುಮಾರನು, ಇಡೀ ಸಮಸ್ತ ಲೋಕದ ನಿರ್ಮಾಣಿಕನು, ಆದಿ ಸಂಕಲ್ಪ, ಆದಿ ಸಂಭೂತನು, ಸಮಸ್ತ ಲೋಕದ ನಿರ್ಮಾಣಿಕನು. ಈತನು ದೇವರು, ಈತನು ಯೆಹೋವನೆಂಬುದಾಗಿ ನೀವು ಅವರಿಗೆ ತಿಳಿಸಿ ಹೇಳಬೇಕು. ನೀವು ನನ್ನ ಸಾಕ್ಷಿಗಳು. ಅದಕ್ಕೆ ನೀವು ನನ್ನ ಸಾಕ್ಷಿ, ನನ್ನ ಯೇಸು ಯಾರೆಂಬುದಾಗಿ ಸಾಕ್ಷಿಗಳು ನಾವು. ದೇವನಾಮ ಸ್ತೋತ್ರ ಹೇಳ್ತೇವೆ ಅಂತ. ಯೆಹೋವನ ಮಾತು, ನೀವು ನನ್ನ ಸಾಕ್ಷಿಗಳು, ನಾನು ಆರಿಸಿಕೊಂಡ ಸೇವಕನು. ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದ್ದೇನೆ. ಹಾಲೆಲೂಯ. ಪರಮಾತ್ಮ ಯಾರು? ಪರಮೇಶ್ವರ ಯಾರು? ಈಶ್ವರ ಯಾರು? ಇಲ್ಲಿ ಬರೆಯಲ್ಪಟ್ಟದು ನಾನೇ ಪರಮಾತ್ಮನು. ನೀವು ನನ್ನನ್ನು ತಿಳಿದು, ನೀವು ತಿಳ್ಕೊಳ್ಬೇಕು, ಪರಮಾತ್ಮನು ನಾನೇ, ಪವಿತ್ರಾತ್ಮನು ನಾನೇ ಎಂದು ನಂಬಿ ನಾನೇ ಪವಿತ್ರಾತ್ಮನೆಂದು ಗ್ರಹಿಸುವ ಹಾಗೆ, ತಿಳ್ಕೊಳ್ಳುವ ಹಾಗೆ ಇದನ್ನು ನಾನು ನಡೆಸಿದೇನು, ಇದನ್ನು ನಾನು ನಿಮಗೆ ನುಡಿದಿದ್ದೇನು. ನನಗಿಂತ ಮುಂಚೆ ಯಾರೂ ದೇವರು ಇರಲಿಲ್ಲ. ಆದಿ ಕಾಲದಲ್ಲಿ ಅನಾದಿ ಕಾಲದಲ್ಲಿ ಯುಗಾಂತರಗಳಲ್ಲಿ ಯಾರೂ ದೇವರುಗಳು ಅಲ್ಲ, ಇಲ್ಲದಿಲ್ಲ, ಇನ್ನು ಮುಂದೆ ಎಂದು ಇರೋದಿಲ್ಲ. ಬರೆಯಲ್ಪಟ್ಟ ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ, ನನಾಂತರದಲ್ಲಿಯೂ ಇರುವುದಿಲ್ಲ. ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನೂ ಇಲ್ಲ. ನಿಮಗೆ ರಕ್ಷಣೆ ಮಾಡ್ತಕ್ಕಂಥ ಈ ಲೋಕನಾಶನದ ಯುಗ ಸಮಾಪ್ತಿಯಲ್ಲಿ ನಿಮಗೆ ಉಳಿಸ್ತಕ್ಕಂಥವ್ರು ಯಾರು ಗೊತ್ತಾ? ನಾನೇ, ನನ್ನ ಹೊರತು ಮತ್ಯಾರೂ ಇಲ್ಲ. ಯೇಸು ಯಾರು? ತಿಳ್ಕೋ, ಪರಮಾತ್ಮನು. ಈತನು ಪರಮಾತ್ಮನು. ಹಾಲೆಲೂಯ. ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ಈ ರಕ್ಷಣೆಯನ್ನು ನಾನೇ ನಿಮಗೆ ಮುಂತಿಳಿಸಿ ಹೇಳ್ತಾ ಇದ್ದೇನೆ. ನಾನು ನಿಮ್ಮ ರಕ್ಷಕನು ನಾನೇ ಎಂಬುದಾಗಿ. ನಿಮ್ಮಲ್ಲಿ ಅನ್ಯ ದೇವರು ಯಾರೂ ಇರಲಿಲ್ಲವಲ್ಲ, ನೀವೇ ನನ್ನ ಸಾಕ್ಷಿಗಳು. ನಾನೊಬ್ಬನೇ ದೇವರು, ಹೌದು, ಇಂದಿನಿಂದ ನಾನೇ ಪರಮಾತ್ಮನು. ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರೂ ಇಲ್ಲ, ನನ್ನ ಕೆಲಸಕ್ಕೆ ಯಾರೂ ಅಡ್ಡಿ ಬಂದಾರು ಎಂದು ಯೆಹೋವನ ಮಾತು. ಯೇಸು ಯಾರು? ನಾನೇ ನಿಮಗೆ ನಿಜವಾಗಿ ಹೇಳ್ತೇನೆ, ನಾನೇ ಐ ಆಮ್ ಹೀ. ಯಾರು? ನಾನೇ.
ಯಾರು ಹೇಳಿದ್ದಾರೆ? ಯಾರಾದರೂ ಹೇಳಿದ್ದಾರೆ? ನಿಮ್ಮಲ್ಲಿ ಯಾರಾದರೂ ದೇವರುಗಳು ಇರುವುದಾದರೆ ನಾನೇ ದೇವರು ಎಂಬುದಾಗಿ ಯಾರಾದರೂ ಹೇಳಿದ್ದಾರೆ? ಕುರಾನ್ನವ್ರು ಹೇಳ್ತಾರೆ ಗೊತ್ತಂದ್ರೆ, ದೇವರು ಎಲ್ಲಾದ್ರೂ ಅದು ಯೇಸು ಎಲ್ಲಿಯಾದ್ರೂ ನಾ ದೇವರು ಅಂತ ಹೇಳಿದ್ದಾರೆ. ಯೇಸು ದೇವರೆಂಬುದಾಗಿ ಪ್ರವಾದಿಗಳು ಹೇಳಿದ್ದಾರೆ, ಅಪೊಸ್ತಲರು ಹೇಳಿದ್ದಾರೆ. ತಂದೆಯಾದ ದೇವರು, ನಿರ್ಮಾಣಿಕನಾದ ಕರ್ತನೇ ಹೇಳ್ತಾ ಇದ್ದಾನೆ, ಯೇಸು ಯಾರೆಂಬುದು, ಈತನು ದೇವರು, ನನ್ನ ಸ್ವರೂಪ, ನನ್ನ ಅದ್ಭುತ ರೂಪ, ನನ್ನ ಶಕ್ತಿ, ನನ್ನ ಬಲ, ನನ್ನ ಜೀವ, ನನ್ನ ಬಲ, ನನ್ನ ಶಕ್ತಿ. ಯಾರು ಗೊತ್ತಾ? ಯೇಸು. ಇದು ದೇವರ ಶಕ್ತಿ. ಯೇಸು ಅಂದರೆ ಗೊತ್ತಾ? ಶಕ್ತಿ, ದೇವರ ಬಲ, ದೇವರ ಶಕ್ತಿ, ದೇವರ ಹೃದಯ, ದೇವರ ಮನಸ್ಸು. ಇದು ಯೇಸು ಅಂತ ಕರೀತಾರೆ. ದೇವರು ಯಾರು? ನನಗಿಂತ ಮುಂಚೆ ಯಾರೂ ಇರಲಿಲ್ಲ, ಇಲ್ಲವೇ ಇಲ್ಲ, ಇರದೇ ಇಲ್ಲ. ಯೇಸು ನನ್ನ ಮಗ ಯಾರೆಂಬುದಾಗಿ ತಿಳಿಸಿ ಹೇಳಿದ್ದಾರೆ. ಹಲ್ಲೆಲೂಯಾ. ಮತ್ತು 44:6 ಇದೇ ಯೆಶಾಯ 44ನೇ ಸಂಧಿ 6ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯ ಪ್ರವಾದಿ ಗ್ರಂಥ 44ನೇ ಸಂಧಿ 6ನೇ ವಚನದಲ್ಲಿ ಹೇಳ್ತಾನೆ, ಇಸ್ರಾಯೇಲರ ಅರಸನು. ನಾ ಯಾರಿದೆ? ಇಸ್ರಾಯೇಲರೇ ಅರಸನು. ಇಸ್ರಾಯೇಲರೇ, ನಿಮಗೆ ಅರಸರು ಯಾರು ಇಲ್ಲವಲ್ಲ? ದೇವರು ಯೇಸು ಹೇಳ್ತಾರೆ. ಆ ಅರಸನೇ ಯಾರು ಗೊತ್ತಾ? ನಿಮ್ಮ ಅರಸನು ಯೇಸುವೇ ನಿಮ್ಮ ಅರಸನು. ನಿಮ್ಮ ಶಾಸ್ತ್ರದಲ್ಲಿ ಪ್ರವಾದಿಗಳು ಹೇಳಿದ್ದಾರೆ, ಆ ಬರಬೇಕಾದಂಥ ಅರಸನು ಯಾರು? ನಿಮ್ಮ ಅರಸನು. ನೀವು ಮತ್ತವನ ನಾಯಕನ ದಾರಿ ನೋಡ್ತಾ ಇದ್ದೀರಿ, ನಮಗೆ ಅರಸನು ಬೇಕಂತ ಕೇಳಿದ್ರೆ ಅರಸ ಯಾರು ಗೊತ್ತಾ? ಯೇಸುವೇ ನಿಮ್ಮ ಅರಸನು. ಆದರೆ ನೀವು ಆತನನ್ನು ತಿರಸ್ಕಾರ ಮಾಡಿದ್ದೀರಿ. ಇಸ್ರಾಯೇಲರ ಅರಸನು ವಿಮೋಚಕನು ಆಗಿರುವ ಸೇನಾಧೀಶ್ವರನಾದ ಯೆಹೋವನಿಗೆ ಅನ್ನುತ್ತಾನೆ. ಏನಂತ ಗೊತ್ತಾ? ನಾನೇ ಆದಿಯು, ನಾನೇ ಅಂತ್ಯವು, ನಾನು ಹೊರತು ಯಾವ ದೇವರು ಇಲ್ಲ, ಯಾವ ದೇವರು ಇಲ್ಲ. ನಾನು ಪುರಾತನದವರನ್ನು ಸೃಷ್ಟಿಸಿದಂದಿನಿಂದ. ಯಾರು ಪುರಾತನದಿಂದ ಯಾರಿಗೆ ಸೃಷ್ಟಿ ಮಾಡಿದ? ನಾನು ಪುರಾತನದವರನ್ನು ಸೃಷ್ಟಿದಂದಿನಿಂದ ನನ್ನ ಹಾಗೆ ಯಾರು ಪ್ರಕಟಿಸಿಕೊಂಡಿದ್ದಾರೆ? ನನ್ನ ಹಾಗೆ ಲೋಕದಲ್ಲಿ ಯಾರು ಪ್ರಕಟಿಸಿಕೊಂಡಿದ್ದಾರೆ? ದೇವರೆಂಬುದು ಹೇಳಿಕೊಂಡಿದ್ದಾರೆ. ನಾನೇ ಪ್ರಕಟಣೆ ಮಾಡಿ ತೋರಿಸಿದ್ದೆ. ನಾನು ಇಲ್ಲಿ ಹೇಳ್ತೇನೆ, ನಾ ಯಾರಿದ್ದೆಂಬುದಾಗಿ ಲೋಕದಲ್ಲಿ ತಿಳಿಸಿ ನಾ ಹೇಳಿದ್ದೇನೆ. ನಾನು ಪುರಾತನದವರನ್ನು ಸೃಷ್ಟಿಸಿದಂದಿನಿಂದ ಆ ದೇವರು ನಾನೇ ಎಂಬುದಾಗಿ ಪ್ರಕಟಿಸಿಕೊಂಡಿದ್ದೇನೆ. ಮತ್ತು ನಿಮ್ಮಲ್ಲಿ ಯಾರಾದರೂ ಅಂಥವ್ರು ಇದ್ದರೆ, ದೇವರುಗಳು ಅಂತಕ್ಕಂಥವ್ರು ನಿಮ್ಮಲ್ಲಿ ಯಾರಾದರೂ ಇದ್ದರೆ, ಪುರಾತನದಲ್ಲಿ ನಡೆದಿರ್ತಕ್ಕಂಥದ್ದು ಯಾರಾದರೂ ತಿಳಿಸ್ಬೋದಾ? ನೀವು ಹೇಳಿರ್ತಕ್ಕಂಥದ್ದು ಯಾವುದಾದ್ರು ಸತ್ಯ ಆಗಬಹುದಾ? ಅಂಥವರಿದ್ದರೆ ನನ್ನೊದರಿಗೆ ಹೇಳಿ ಸ್ಥಾಪಿಸಲಿ, ಇಲ್ಲವೇ ಮುಂದಿನವುಗಳನ್ನು ತಿಳಿಸಲಿ. ಮುಂದಿನ ಭವಿಷ್ಯ, ವರ್ತಮಾನ, ಭೂತ, ಭವಿಷ್ಯತ್ ಕಾಲ ನಿಮಗೆ ಏನಾದರೂ ಗೊತ್ತಾಗ್ತದೆ? ಕಾಲಜ್ಞಾನ ಹೇಳ್ತಾ ಇದ್ದೀರಿ, ಒಂದಾದ ಕಾಲಜ್ಞಾನ ಏನು ಗೊತ್ತಾ? ನೀವು ಹೇಳಿದ ಹಾಗೆ ನೆರವೇರ್ತದೆ? ಇಲ್ಲ, ಸತ್ಯವೇದ ಹೇಳಿದ ಹಾಗೆ ನೆರವೇರುತ್ತದೆ. ಇಡೀ ಸಮಸ್ತ ಲೋಕ ಸತ್ಯವೇದ ಇದ್ದ ಹಾಗಿದೆ. ಸಮಸ್ತ ಲೋಕ ಸತ್ಯವೇದ ಇದ್ದ ಹಾಗೆ ನಡೀತಾ ಇದೆ. ಸಮಸ್ತ ಲೋಕ ಸತ್ಯವೇದ ಇದ್ದ ಹಾಗೆ ಒಂದು ದಿವಸ ಹೇಳಿದ ಹಾಗೆ ಈ ಲೋಕ ನಾಶವಾಗಿ ಹೋಗ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕವನ್ನು, ನಾಶವಾಗುವಂಥ ಲೋಕವನ್ನು ಆತನು ರಕ್ಷಿಸುತ್ತಾನೆ. ಈ ಯೇಸು ಮುಂದೆ ಬರುವ ದೈವ ಕೋಪದಿಂದ ತಪ್ಪಿಸುವಂಥವನು. ನಾವು ನೋಡ್ತೀವನು ಗೊತ್ತಾ? ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ, ಈ ಯೇಸು ಮುಂದೆ ಬರುವಂಥ ಭಯಂಕರ ನಾಶನ ಲೋಕದಿಂದ ಈ ಲೋಕವನ್ನು ತಪ್ಪಿಸುವವನು, ಈ ಲೋಕವನ್ನು ರಕ್ಷಿಸುವವನು ಎಂಬುದಾಗಿ ಭವಿಷ್ಯತ್ತುಗಳನ್ನು ಹೇಳಲಿ ನಿಮ್ಮಲ್ಲಿ ದೇವರು ಇದಾದರೆ. ಅದಕ್ಕೆ ಹೇಳ್ತಾನೆ ಗೊತ್ತಾ? ಹೆದರಬೇಡಿರಿ, ಅಂಜದಿರಿ, ನಾನು ಪೂರ್ವದಿಂದಲೂ ನಿಮಗೆ ಹೇಳಿ ಪ್ರಕಟಿಸಿಕೊಂಡೇನಟ್ಟೆ. ಪುರಾತನ ಕಾಲದಿಂದ ನಾನು ನಿಮಗೆ ಹೇಳಿಕೊಂಡೇ ಬಂದಿದ್ದೇನೆ, ನಾನು ಪ್ರಕಟಿಸಿಕೊಂಡಿದ್ದೇನೆ ನಾ ಯಾರಿದೆ ಎಂಬುದಾಗಿ. ನೀವು ನನ್ನ ಸಾಕ್ಷಿಗಳು. ನಾನಲ್ಲದೆ ಇನ್ನೊಬ್ಬ ದೇವರಿದ್ದಾನೋ? ಇನ್ನು ಯಾವ ಶರಣನೂ ಇಲ್ಲ, ಯಾವ ಶರಣನೂ ಇಲ್ಲ, 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 ಯಾರೂ ಶರಣನೂ ಇಲ್ಲ, ಯಾರೂ ನನಗೆ ಗೊತ್ತಿಲ್ಲ. ದೇವರು ಹೇಳ್ತಾ ಇದ್ದಾನೆ. ಯಾರು? ಯೇಸು. ಯೇಸುಯ ಪ್ರವಾದಿಗೆ ಇದು ದರ್ಶನ ಆಗಿದೆ. ಆತನ ಯಾವ ಪ್ರವಾದಿ ಇಲ್ಲ, ಯಾವ ಶರಣನೂ ಇಲ್ಲ, ಯಾವ ದೇವರು ಇಲ್ಲ, ಯಾವ ಸೃಷ್ಟಿಕರ್ತನೂ ಇಲ್ಲ, ಯೇಸುವಿಗೆ ಹೊರತು ಆತನೇ ಎಂಬುದಾಗಿ ಸಾಕ್ಷಿ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವನಾಮ ಸ್ತೋತ್ರ ಉಂಟಾಗಲಿ. ಹಾಗೆಯೇ 48 ಆಮೇಲೆ 12ನೇ ವಚನ, 48:12 ಬರೆಯಲ್ಪಟ್ಟಿದೆ. ಯಾಕೋಬೇ, ನಾನು ಕರೆದ ಇಸ್ರಾಯೇಲೇ, ನನ್ನ ಕಡೆಗೆ ಕಿವಿಗೊಡು. ನಾನೇ ಪರಮಾತ್ಮನು, ನಾನೇ ಆದಿ ಅಂತ್ಯವು ನಾನೇ. ನನ್ನ ಕೈ ಭೂಮಿಗೆ ಆಸ್ತಿವಾರವನ್ನು ಹಾಕಿತು, ನನ್ನ ಬಲಗೈ ಆಕಾಶವನ್ನು ಹರಡಿತು. ನಾನು ಕರೆದ ಕೂಡಲೇ ಅವೆರಡೂ ಸಿದ್ಧವಾಗಿ ನಿಲ್ಲುವವೆನು.
ಇಡೀ ಸಮಸ್ತ ಲೋಕನೇ ಉಂಟು ಮಾಡಿದಂಥವನು ಯಾರು ಗೊತ್ತಾ? ನಾನೇ. ವಾಕ್ಯ ಎಂಬ ಆತನೇ. ವಾಕ್ಯ ಯಾರು? ವಚನ ಯಾರು? ಯೇಸುವಪ್ಪನೇ ವಚನ. ಯೇಸುವಪ್ಪನೇ ಮಾತು, ಮತ್ಯಾರೂ ಇಲ್ಲ. ಇದು ಯೆಶಾಯ ಪ್ರವಾದಿ ಗ್ರಂಥ 45ನೇ ಅಧ್ಯಾಯ 5ನೇ ವಚನ. ಸ್ವಲ್ಪ ನೀವು ನೋಡೋಣ ಏನಂತ ಹೇಳ್ತಾರೆ ಸ್ವಾಮಿ. ಹಲ್ಲೆಲೂಯಾ. ನೋಡು, ನಾನೇ ಯೆಹೋವ. ಯೇಸು ಯಾರು? ಯೇಸು ಯಾರು? ನಾನೇ ಯೆಹೋವ. ಹಲ್ಲೆಲೂಯಾ. ಇವತ್ತು ದಿವಸ ದೇವ್ರ ಸೇವಕರೇ, ಯೆಹೋವ ಬೇರೆ ಯೇಸು ಬೇರೆ ಅಂತ ಹೇಳ್ತಿರಲ್ಲ. ಯೆಹೋವ ಅಂದರೆ ಯಾರು? ಯೇಸುವೇ, ಯೇಸುವೇ, ಯೇಸುವೇ. ನಾನೇ ಯೆಹೋವ. ಇದಕ್ಕೇನು ಗೊತ್ತಾ ರೆಫರೆನ್ಸ್ ಇದೆ? ನಾನೇ ಯೆಹೋವ ಅಂಬೋದಕ್ಕೆ 44 ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ಹೇಳಿದಾಗ ಅಲ್ಲೇ ಇದೆ. ನಾನೇ ಯೆಹೋವ, ಇನ್ನು ಯಾವನೂ ಇಲ್ಲ. ನಾನು ಹೊರತು ಯಾವ ದೇವರೂ ಇಲ್ಲ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನ್ನಲ್ಲಿ ನಾನು ಪ್ರಕಟಿಸಿಕೊಂಡಿದ್ದೆ. ನಾನೇ. ಮತ್ತು 7ನೇ ವಚನದಲ್ಲಿ, ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು, ಮೇಲನ್ನು ಕೀಳಲು ಬರಮಾಡುವವನು, ಈ ಸಮಸ್ತ ಕಾರ್ಯಗಳನ್ನು ನಡೆಸುವವನು ಯೆಹೋವನೆಂಬ ನಾನೇ. ಜಗತ್ತು ನಡೆಸ್ಲತ್ತಾರೆ ಯಾರು? ಈ ಯೇಸು ಇಡೀ ಜಗತ್ತಿನ ಸರ್ಕಾರನ. ಯೇಸುನ ಗೊತ್ತಾ? ಇಡೀ ಸಮಸ್ತ ಲೋಕದ ಸರ್ಕಾರನ. ಬೈಬಲ್ ಇಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್. ಬೈಬಲ್ ಇಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್. ದ ವರ್ಡ್ ಆಫ್ ಗಾಡ್, ಹೀ ಈಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್. ವಾಕ್ಯ ಹೇಳಿದ ಹಾಗೆ, ಈ ವರ್ಡ್ ಹೇಳಿದಾಗೆ ಜಗತ್ತೆಲ್ಲ ನಡೀತಾ ಇದೆ. ಆದಿಯಿಂದಲೂ ಇಲ್ಲಿವರೆಗೂ ಮುಂದಿನ ಎಲ್ಲ ಯುಗಾಂತರಗಳಲ್ಲಿಯೂ ಯೇಸು ನಿಮ್ಮ ದೇವರಾಗಿದ್ದಾನೆ. ಯೆಹೋವನು ಯೇಸು ಆತನೇ ಎಂಬುದಾಗಿ ನಿಮಗೆ ತಿಳಿಯಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. 48:12 ಯೆಶಾಯ 48:12 ನೋಡಿದೆವು. ನಾವು ನೋಡಿದ್ದೇವೆ. ಆತನೇ, ಈಗೋ ಆತನೇ ದೇವರು, ಹೊರತು ಮತ್ತಾರು ದೇವರು ಇಲ್ಲ. ದೇವನಾಮ ಸ್ತೋತ್ರ ಉಂಟಾಗಲಿ. ಪ್ರಕಟಣೆ ಗ್ರಂಥ 2ನೇ ಸಂಧಿ 8ನೇ ವಚನಕ್ಕೆ ನಾವು ಈಗ ಬರೋಣ. ಮತ್ತು ಪ್ರಕಟಣೆ ಗ್ರಂಥಕ್ಕೆ ಅಲ್ಲಿ ದರ್ಶನ ಆಗಿದೆಯಲ್ಲ, ಇಲ್ಲಿ ಬರೆಯಲ್ಪಟ್ಟದ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 8ನೇ ವಚನದಲ್ಲಿ ಇಲ್ಲಿ ಹೇಳ್ತಾನೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ. ನಾನು ಸತ್ತವನಾಗಿದ್ದೆ ನಿಮ್ಮ ಪಾಪಗಳಿಗೋಸ್ಕರವಾಗಿ, ನಿಮ್ಮ ಅಪರಾಧಗಳಿಗೋಸ್ಕರವಾಗಿ. ಸಮಸ್ತ ಲೋಕವನ್ನು ಪಾಪದಿಂದ ಮರಣದಿಂದ ಪಾರು ಮಾಡಿ ನಿತ್ಯ ಜೀವದಲ್ಲಿ ಸೇರಿಸುವುದಕ್ಕೋಸ್ಕರವಾಗಿ ಮನುಷ್ಯ ಕುಮಾರನಾಗಿ ಈ ಭೂಮಿಗೆ ನಾನು ಬಂದು ಕಾಣಿಸಿಕೊಂಡಿದ್ದೆ. ಆದರೆ ನಿಮ್ಮ ಪಾಪಗಳಿಗೋಸ್ಕರ, ನಿಮ್ಮನ್ನು ಬದುಕಿಸುವುದಕ್ಕೋಸ್ಕರ ಸಾಯಬೇಕಾಯಿತು. ನಾನು ಸತ್ತವನಾಗಿದ್ದೆ, ಈಗ ಪುನರುತ್ಥಾನ ಹೊಂದಿದ್ದೇನೆ. ಆತನ ಏನಂತ ಹೇಳ್ತಾರೆ? ಸತ್ತು ಪುನರುತ್ಥಾನ ಹೊಂದಿದ್ದೇನೆ. ಈಗ ನಾನು ಸಾಯುವನಲ್ಲ, ಯುಗಾಂತರಗಳಲ್ಲಿರುವ ಆತನು ನಾನು. ಯುಗಾಂತರಗಳಲ್ಲಿ ಇರುವ ಆತನು ನಾನು. ಅದಕ್ಕೆ ಅಧ್ಯಾಂತನು ಗೊತ್ತಾ? ಯುಗಾಂತರದಲ್ಲಿ ಇರುವ ಆತನು ಸತ್ತವನಾಗಿದ್ದು ಜೀವಿತನಾಗಿ ಎದ್ದು ಬಂದ ಮೇಲೆ ಈತನು ಆಧ್ಯಾಂತನು, ಜೀವಿತನಾಗಿ ಎದ್ದು ಬಂದಿರತಕ್ಕಂಥ ಅದ್ಭುತ ಕರ್ತ, ಸಮಸ್ತ ಲೋಕವನ್ನು ನಿರ್ಮಾಣ ಮಾಡಿದಂಥ ಕರ್ತನು. ಈತನು ಯಾರು ಗೊತ್ತಾ? ಯೇಸು. ಈತನೇ ಯೆಹೋವ, ಈತನೇ ಪರಮೇಶ್ವರ, ಈತನೇ ಮನುಷ್ಯ ಕುಮಾರ ದರ್ಶನಾಗಿದ ಮನುಷ್ಯ ಸದೃಶನ. ಈತನೇ ಯುಗಾಂತರಗಳಲ್ಲಿ ಇರುವಂಥ ಕರ್ತನಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ಯೇಸು ಯಾರಂತ ತಿಳ್ಕೊಂಡಿದ್ರಿ? ಒಂದು ಸಣ್ಣ ಮಗುನ ಸಣ್ಣ ಬಾಲ ಅಂತ ತಿಳ್ಕೊಂಡಿದ್ದೀರಿ. ಇವತ್ತಿನ ದಿವಸ ಆತನು ಇಡೀ ಸಮಸ್ತ ಲೋಕ, ಒಂದೇ ದಿನದಲ್ಲಿ ಒಂದು ರಾಷ್ಟ್ರ ಉಂಟಾಗ್ಯದ. ಒಂದೇ ದಿವಸ ಆತ ಹುಟ್ಟಿ ಬಂದಿರುವಾಗ ಒಂದು ರಾಷ್ಟ್ರ ಉದಯವಾಗಿದೆ. ಯೆಶಾಯ ಪ್ರವಾದಿ ಗ್ರಂಥ 66ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಯೆಶಾಯ ಪ್ರವಾದಿ ಗ್ರಂಥ 66ನೇ ಅಧ್ಯಾಯ ಇಲ್ಲೇನು ಗೊತ್ತಾ? 7-8 ವಚನದಲ್ಲಿ ಬರೆಯಲ್ಪಟ್ಟಿದೆ. ಯೇಸು, ಬೇನೆ ತಿನ್ನುವುದರೊಳಗೆ ಹೆರಿಗೆ ಆಯಿತು, ಪ್ರಸವದ ವೇದನೆ ಇನ್ನೂ ಕಾಣದಿರುವಲ್ಲಿ ಗಂಡನ್ನು ಹಡೆದಳು. ಇಂಥ ಸುದ್ದಿಯನ್ನು ಯಾರು ಕೇಳಿದ್ದಾರೆ? ಆ ಮಗ ಈ ಭೂಮಿ ಮೇಲೆ ಹುಟ್ಟಿ ಬಂದಿದ್ದಾನಂತ ಅದ್ಭುತ ಕರ್ತನ.
ಆಕಾಶ ಆತನ ಸಿಂಹಾಸನ, ಭೂಮಿ ಅಂಥ ದೊಡ್ಡ ಗಾತ್ರದಲ್ಲಿರ್ತಕ್ಕಂಥ ಕರ್ತನು ಏನಾಗಿದೆ ಗೊತ್ತಾ, ಗೋದಲಿಯಲ್ಲಿ ಸಣ್ಣ ಮಗವಾಗಿ ಹುಟ್ಟಿ ಬಂದಿದ್ದಾನೆ. ಆದರೆ ಹೆಂಗೆ ಹುಟ್ಟಿದ್ರು? ಪವಿತ್ರಾತ್ಮದ ಮಗನ. ಇನ್ನು ಬೇನೆ ತಿನ್ನುವುದರ ಒಳಗಾಗಿ ಈ ಲೋಕ ಹುಟ್ಟುವಂಥ ರೀತಿಯಲ್ಲಿ ಹುಟ್ಟಲಿಲ್ಲ. ಪವಿತ್ರಾತ್ಮ ಗರ್ಭಧರಿಸಿದಾಗ ಇನ್ನೂ ಬೇನೆ ಆಗಿಲ್ಲ, ಬೇನೆ ತಿನ್ನುವುದರೊಳಗಾಗಿ ಹೆರಿಗಾಯಿತು. ಪ್ರಸವ ವೇದನೆಯನ್ನು ಕಾಣದಿರುವಲ್ಲಿ ಗಂಡನ್ನು ಹಡೆದಳು. ಇಂಥ ಸುದ್ದಿಯನ್ನು ಯಾರಾದರೂ ಕೇಳಿದ್ದಾರೆ? ಇಂಥ ಸಂಗತಿಯನ್ನು ಕಂಡವರು ಯಾರು? ಒಂದು ದಿನದಲ್ಲಿ ರಾಷ್ಟ್ರ ಹುಟ್ಟಿತೆ, ಒಂದೇ ಒಂದು ದಿನದಲ್ಲಿ ರಾಷ್ಟ್ರ ಹುಟ್ಟಿತೆ. ಹೌದು, ಚಿಯೋನ್ ಎಂಬಾಕೆಯು ರಾಷ್ಟ್ರವನ್ನು ಹಡೆದಿದ್ದಾಳೆ. ಹಾಲೆಲೂಯಾ. ಚಿಯೋನ್ ಎಂಬ ಒಂದೇ ಒಂದು ದಿನದಲ್ಲಿ ರಾಷ್ಟ್ರ ನಿರ್ಮಾಣ ಆಗಿದೆ ಭೂಮಿ ಮೇಲೆ. ನಾವು ನೋಡ್ತೇವೆ ಗೊತ್ತಾ, ಇಡೀ ಸಮಸ್ತ ಲೋಕ ಆತನು ಹುಟ್ಟಿ ಬಂದಿರುವಾಗ ಏನಾಗಿದೆ ಗೊತ್ತಾ, ಇಡೀ ಒಂದು ರಾಷ್ಟ್ರ ತಯಾರಾಗಿದೆ. ಒಂದು ದಿವಸ ರಾಷ್ಟ್ರ. ಅದ್ಯಾವುದು ಗೊತ್ತಾ? ಕ್ರೈಸ್ತ ಸಭೆ ಇಡೀ ಭೂಮಂಡಲದಲ್ಲೆಲ್ಲ ತುಂಬಿ ಹೋಯಿತು. ಅದ್ಭುತ ದರ್ಶನ ಆಯಿತು. ಆತನ ಈ ಭೂಮಿ ಮೇಲೆ ಹುಟ್ಟಿ ಬಂದಿರತಕ್ಕಂಥ ಈ ವಿಷಯ ಏನು ಗೊತ್ತಾ, ಈ ಲೋಕದವ್ರಿಗೆ ಸೋಜಿಗವಾದಂಥ ಮಾತು. ಇದು ಹ್ಯಾಂಗೆ ಸಾಧ್ಯ? ಒಬ್ಬ ಕನ್ಯೆಯ ಹೊಟ್ಟೆಯಲ್ಲಿ ಈತನಿಗೆ ಹ್ಯಾಂಗೆ ಹುಟ್ಟಿ ಬರ್ತಾನೆ? ಒಂದು ದಿವಸದಲ್ಲಿ ಹ್ಯಾಂಗೆ ರಾಷ್ಟ್ರ ತಯಾರಾಯಿತು? ಸಾಧ್ಯ ಇದೆ. ಯಾವಾಗ ಆತನು ಹುಟ್ಟಿ ಬಂದಿದ್ದಾನ, ಪರಲೋಕನೇ ಭೂಮಿಗೆ ಇಳಿದು ಬಂದದ, ಸ್ವರ್ಗ ಭೂಮಿಗೆ ಇಳಿದು ಬಂದದ. ಭೂಮಿ ಮೇಲೆ ಸ್ವರ್ಗ ಇರಲಿಲ್ಲ, ಭೂಮಿ ಮೇಲೆ ಆನಂದ, ಸಮಾಧಾನ, ಸಂತೋಷ ಇರಲಿಲ್ಲ. ಅಂಥ ಅರಸರು ಭೂಮಿ ಮೇಲೆ ಹುಟ್ಟಿ ಬಂದಿರುವಾಗ ಈತನು ಯೆಹೋವನು, ಈತನು ಸೃಷ್ಟಿಕರ್ತನು, ಇಡೀ ಸಮಸ್ತ ಲೋಕದ ನಿರ್ಮಾಣಿಕನು ಮಗುವಾಗಿ ಹುಟ್ಟಿ ಬಂದಿದ್ದಾನೆ. ಒಂದು ದಿನದಲ್ಲಿ ಒಂದು ರಾಷ್ಟ್ರ ಉಂಟಾಯಿತು. ಇಲ್ಲಿ ಹೇಳ್ತಾನೆ ಗೊತ್ತಾ, ಹೌದು, ಚಿಯಾನು ಎಂಬಾಕೆಯು, ಕೊನೆಯ ವಚನದಲ್ಲಿ ಚಿಯೋನ್ ಎಂಬಾಕೆಯು ಬೇನೆ ತಿಂದು ತನಗಾಗಿ ಮಕ್ಕಳನ್ನು ಹಡೆದಿದ್ದಾಳೆ. ಒಂದು ಮಗುವನ್ನು ಹಡೆದಿದ್ದ. ಆ ಮಗ ಹುಟ್ಟಿ ಬಂದಿದ್ದಾಗ ಏನಾಗ್ಯದ ಗೊತ್ತಾ, ಇಡೀ ಒಂದು ರಾಷ್ಟ್ರ ತಯಾರಾಗ್ಯದ. ಜಿದರ್ ದೇಖೋ ಉಧರ್ ಮಸಿ ನಜರ್ ಆತಾ ಹೈ, ಜಿದರ್ ದೇಖೋ ಉಧರ್ ಮಸಿ ನಜರ್ ಆತಾ ಹೈ, ಸಾರಿ ದುನಿಯಾ ಮೇ ಯೇಸು ಹಿ ನಜರ್ ಆತಾ ಹೈ, सारी दुनिया में यीशु ही नजर आता है, इधर देखो उधर देखो ಯೇಸು ನಜರ್ ಆತಾ ಹೈ. ಹಾಲೆಲೂಯಾ. ಯೇಸು ಇಂಥ ಅದ್ಭುತ ಮಹಿಮೆಯುಳ್ಳಂಥ ಕರ್ತನು, ಅಂಥ ದೊಡ್ಡ ಆಕಾರದಲ್ಲಿ ಕುಲುಮೆಯ ಪಾದದಲ್ಲಿ ಧಗಧಗನೆ ದಹಿಸುವಂಥ ಬೆಂಕಿಯ ಪಾದದಲ್ಲಿರ್ತಕ್ಕಂಥ ಕರ್ತನು ಮಗುವಾಗಿ ಹುಟ್ಟಿ ಬಂದಿದ್ದಾನೆ. ಆದರೆ ಆತನ ನೋಡೋಕ್ಕೆ ಇವತ್ತು ಯಾರಿಗೆ ಮಗುವಾಗಿ ಹುಟ್ಟಿ ಬಂದಾಗ ಆತನಿಗೆ ಯಾರೂ ನೋಡಿಲ್ಲ, ಯಾರೂ ಸ್ವೀಕಾರ ಮಾಡಿಲ್ಲ. ಆದರೆ ಕರ್ತನಲ್ಲಿ ಪ್ರಿಯರು, ಇವತ್ತು ನೀವು ಸತ್ತು ಜೀವಿತನ ಎದ್ದು ಹೋಗಿದ್ದಾನೆ. ಆತನ ಮಹಿಮಾ ದರ್ಶನದ ಅದ್ಭುತ ದರ್ಶನ ಆತನಿಗೆ ನೋಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಸಿದ್ಧ ಮಾಡಿಕೊಳ್ಳಿರಿ. ಆತನಿಗೆ ನಾಳೆ ದಿವಸ ಬರ್ತಾನೆ ಪ್ರಭಾವದೊಳಗೆ. ಆತನಿಗೆ ನೋಡೋಕ್ಕೆ ಯಾರು ಸಾಧ್ಯ? ಯಾರ ಮೇಲೆ ಪವಿತ್ರಾತ್ಮದ ಅವ್ರು ಮಾತ್ರ ಇವತ್ತು ಆತನಿಗೆ ನೋಡೋಕ್ಕೆ ಸಾಧ್ಯ. ಪವಿತ್ರಾತ್ಮ ಇರಲಾರ್ದವರು ಯಾರೂ ಆತನಿಗೆ ನೋಡೋಕ್ಕಾಗಲ್ಲ. ಮನುಷ್ಯ ಮಾತ್ರ ದರ್ಶನ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವ್ರ ಮಕ್ಕಳು ಇವತ್ತು ದಿವಸ ಯೇಸು ಯಾರಿದ್ದಾನೆ, ಯೇಸು ಯಾರೆಂಬುದಾಗಿ ಗ್ರಹಿಸಿಕೊಂಡಿದ್ದ ಮೇಲೆ ಆತನಿಗೆ ಸಾಕ್ಷಿಗಳಾಗಿರಿ, ಸಾಕ್ಷಿಗಾಗಿ ಬದುಕಿರಿ. ಆತನ ಸಾಕ್ಷಿಗೋಸ್ಕರವಾಗಿ ಜೀವನ ಮಾಡಿರಿ. ಆತನ ಸಾಕ್ಷಿಗೋಸ್ಕರವಾಗಿ ಯಾವ ಲೋಕದಲ್ಲಿ ಮಾಡುವಂಥದ್ದೆಲ್ಲ ಆತನ ಮಹಿಮೆಗೋಸ್ಕರವಾಗಿ ಮಾಡಿರಿ ವಿನ ನಿಮಗೋಸ್ಕರ ಅಲ್ಲ, ಈ ಲೋಕಕ್ಕೋಸ್ಕರವಲ್ಲ, ಕರ್ತನ ರಾಜ್ಯಕ್ಕೋಸ್ಕರವಾಗಿ, ನೀತಿಗೋಸ್ಕರವಾಗಿ ತಗೋಬೇಕು. ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮ ಧ್ಯಾನಕ್ಕಾಗಿ ದೇವರು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್. ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್.